ಶಂಕರ ವರ್ಸಸ್ ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದರು ರಾಮದಾಸ್ ಅವರು. ಅವ್ರು ಹೇಳೋ ಪ್ರಕಾರ ಏನು ಅಂದರೆ, ಕೆಲವೊಂದಕ್ಕೆ ನಾವು ಪ್ರತಿಕ್ರಿಯೆ ನೀಡೋಕ್ಕೆ ಹೋಗಬಾರ್ದು. ಪ್ರತಿಕ್ರಿಯೆ ನೀಡದೇ ಇದ್ದಾಗಲೇ ಜನ ನಮ್ಮನ್ನು ಹೆಚ್ಚೆಚ್ಚು ಪ್ರೀತಿಸ್ತಾರೆ, ಹೆಚ್ಚೆಚ್ಚು ಗೌರವಿಸ್ತಾರೆ ಅನ್ನುವಂಥದ್ದು. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ರಾಮದಾಸ್ ಅವ್ರ ಜೊತೆಗೆ. ರಾಮದಾಸ್ ಅವರು, ನೀವು ಒಂದು ಮಾತನ್ನು ಹೇಳಿದ್ರಿ, ಅಲ್ಲಿ ನಿಮ್ಮ ತಮ್ಮನ ವಿಚಾರ ಕೂಡ ಬಂತು. ಇದು ಬಹಳಷ್ಟು ಸಂದರ್ಭಗಳಲ್ಲಿ ಚರ್ಚೆ ಆಗಿರುವಂಥ ವಿಚಾರ ಏನು ಅಂದರೆ, ಈಗ ರಾಮದಾಸ್ ಅವರು ಮಹಾನಗರ ಪಾಲಿಕೆಯನ್ನು ಬೃಹತ್ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಇದ್ರ ಹಿಂದೆ ರಾಮದಾಸ್ ಅವರು ಸಂಚಿದೆ ಅಂತ. ಯಾವುದೇ ಒಂದು ಕಾರ್ಯವನ್ನು ಮಾಡೋದು ಹೋಗೋದಾಗ ಬಂದೇ ಬರುತ್ತೆ. ಸ್ವತಃ ನನ್ನ ಮರಳನ್ನು ದಾರಿಗೆ ತರುವಂಥ ಸಂದರ್ಭದಲ್ಲಿ ಅವರು ಡೆವಲಪರು ಆ ಮರಳುಗಳನ್ನೆಲ್ಲ ಲಾರಿಗಳನ್ನು ತೊಗೊಂಡೋಗಿ ಆ ಡೆವಲಪರ್ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಅಂತ ಪತ್ರಿಕಾಗೋಷ್ಠಿಲೇ ಹೇಳಿದಂಥ ನಾಯಕರು ನನ್ನ ಮುಂದೆ ಇದ್ದರು. ನಾವು ಯಾವ ಅಪಾರ್ಟ್ಮೆಂಟು ಕಟ್ಟಿಲ್ಲ, ಜನಸಾಮಾನ್ಯನೂ ಗೊತ್ತು, ಅದರಿಂದ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಮರಳು ನೀತಿ ಜಾರಿಗೆ ತಂದೆ. 2013 ಒಳಗಡೆ ಇಡೀ ಮೈಸೂರು ಮಹಾನಗರದಲ್ಲಿ ಒಂದು ಸ್ಲಮ್ ಇರಲ್ಲ, ಒಂದು ಗುಡಿಸ್ಲಿರಲ್ಲ. ಸಲ ಈಗ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಿಬಿಟ್ಟು ಏನಾಗಿದೆ, ಬೆಂಗಳೂರಿನ ಸ್ಥಿತಿ ಅದ್ಭುತನೆದ್ದೋಗಿದೆ. ಇನ್ನು ರಾಮದಾಸ್ ಏನು ಅಂದರೆ ಮೈಸೂರನ್ನು ಅದೇ ಸ್ಥಿತಿ ತಗೊಂಡು ಹೋಗ್ತಾರೆ ಅಂತ. ಇಲ್ಲ, ಅದೇ ತಪ್ಪಾಗಿದ್ದು. ಬೃಹತ್ ಬೆಂಗಳೂರನ್ನ ಮಾಡಬೇಕಾಗಿದ್ದು ಒಂದು ಡಿಕೆಡ್ ಹಿಂದೆ. 2030 ಮೈಸೂರು ಹೇಗಿರಬೇಕು ಅನ್ನುವಂಥ ಕಲ್ಪನೆ ನಾನು ಇಟ್ಕೊಂಡಿರುವಂಥ ಸಮಯದಲ್ಲಿ ಯಾವುದೋ ವಿಚಾರಗಳು ಬರುತ್ತೆ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಗ್ರೇಟರ್ ಮೈಸೂರಿನಲ್ಲೂ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮಲ್ಲಿ. ಇಲ್ಲ ನಾನು ಗ್ರೇಟರ್ ಮೈಸೂರು ಮಾಡಬೇಕು, ಇಲ್ಲ ಇಂಡಸ್ಟ್ರಿಯಲ್ ಅಥಾರಿಟಿ ಮಾಡಬೇಕು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಜಾಗಗಳಲ್ಲಿ ಅವ್ರು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಜನಗಳ ಮುಂದೆ ಇಟ್ಟಿದ್ದೀನಿ ನಾನು. ಅಲ್ಲಿ ಇದ್ಯಾವುದೂ ಕೂಡ ನಿಮ್ಮ ಪಕ್ಷದ ನಾಯಕರಿಗೆ ಕಾಣ್ತಾ ಇಲ್ಲ. ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ, ರಾಮದಾಸ್ ಸಾವಿರಾರು ಎಕರೆ ಭೂಮಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದೆಲ್ಲದರೂ ಉಸ್ತುವಾರಿನ ಅವ್ರು ತಮ್ಮ ನೋಡ್ಕೊತಿದ್ದಾರೆ. ಈ ರೀತಿ ವಿಸ್ತರಿಸೋದ್ರಿಂದ ಮೈಸೂರಿಂದ ಅವ್ರಿಗೆ ಬಹಳ ಲಾಭ ಇದೆ ಅನ್ನುವಂಥ ಮಾತುಗಳು. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಈ ರೀತಿಯಾದಂಥ ಯಾವುದೇ ಆಧಾರ ಇಲ್ಲದೆ ಇರುವಂಥ ಮಾತುಗಳನ್ನು ಹೇಳಿದ್ರೆ ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಈಗ ಅವ್ರ ಉದ್ದೇಶ ಏನಿದೆ, ಆಯ್ತು ನಿಲ್ಲಿಸ್ಬಿಡ್ಬೇಕು, ನಿಂತೋಯ್ತು. ಅಭಿವೃದ್ಧಿಯ ವಿಚಾರಗಳು ಬಂದಂಥ ಸಮಯದಲ್ಲಿ ಎಲ್ಲರ ಜೊತೆಲೂ ಸಹಕಾರವನ್ನು ಬಯಸ್ತಾ ಇದ್ದೀನಿ. ಸರಿ ತಪ್ಪುಗಳಿದ್ರೆ ಚರ್ಚೆಯನ್ನು ಮಾಡಿ ಹೆಜ್ಜೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನನ್ನ ಉದ್ದೇಶ ಇರುವಂಥದ್ದು, ಇರುವಂಥ ರಾಜಕಾರಣಿಗೆ ಅಲ್ಪಾಯುಷ್ ಅಧಿಕಾರದಲ್ಲಿ, ಅಲ್ಪಾಯುಷಿನ ಸಮಯದಲ್ಲಿ ಎಷ್ಟು ಒಳ್ಳೆಯದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನ ನನ್ನ. ಸೊ ಅದು ಗೊತ್ತಿದೆ. ಹಾಗಾದರೆ ಅಲ್ಪಾಯುಷ್ಯ ನನಗೆ ಖಂಡಿತವಾಗ್ಲೂ ರಾಜಕಾರಣ ಅಲ್ಪಾಯುಷ್ಯ ಅಂತಲೂ ಗೊತ್ತಿದೆ, ಜೊತೆಗೆ ನಾನು ಎಷ್ಟು ವರ್ಷ ರಾಜಕಾರಣದಲ್ಲಿ ಇರಬೇಕು ಅನ್ನೋ ಒಂದು ಚಿಂತನೆಯೂ ನನಗಿದೆ. ಓಕೆ, ಮೈಸೂರು ಬಗ್ಗೆ ನಿಮ್ಮ ಕನಸೇನು ಹಾಗಾದರೆ? ಮೈಸೂರು ಒಂದು ವಿಶೇಷವಾಗಿ ಒಂದು ಹೆರಿಟೇಜ್ ಸಿಟಿ. ಆ ದೃಷ್ಟಿಯಿಂದನೇ ಮೈಸೂರನ್ನು, ಆ ಹೆರಿಟೇಜನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸಗಳು ಅದು ಭಾಳ ಪ್ರಮುಖವಾಗಿ ಆಗಬೇಕಾದಂಥದ್ದು. ಒಂದು ಎರಡನೇದು, ಒಂದು ಟೂರಿಸ್ಟ್ ಸೆಂಟರ್ ಆಗಿ ತೆಗೆದುಕೊಂಡು ಹೋಗುವಂಥದ್ದು, ಒಂದು ಎಜುಕೇಷನಲ್ ಸೆಂಟರ್ ಆಗಿ ತೆಗೆದುಕೊಂಡು ಹೋಗುವಂಥದ್ದು, ಇದು ಬಹಳ ಮುಖ್ಯವಾದಂಥ ಕೆಲಸ. ಜೊತೆಗೆ ಬೋರ್ವೆಲ್ ರಹಿತವಾದಂಥ ರೀತಿಯಲ್ಲಿ ಮೈಸೂರು ಮಹಾನಗರನ ತರಬೇಕು ಅನ್ನುವಂಥ ಒಂದು ಕನಸು. ಅಲ್ಲ ತಾವು ಹೇಳಿದ್ರಿ, ಅಧಿಕಾರ ಬಹಳ ದಿವಸ ಉಳಿಯೋದಿಲ್ಲ, ಈ ರಾಜಕೀಯ ಬಹಳ ದಿವಸ ನಡೆಯೋದಿಲ್ಲ, ಇದೆಲ್ಲ ಗೊತ್ತಿದ್ದು ಕೂಡ ಎಷ್ಟು ವರ್ಷಗಳಲ್ಲಿ ನಿಮ್ಮ ಕನಸನ್ನು ಬಹುಶಃ ಒಂದು ಸಾಕಾರಕ್ಕೆ ತರಬಹುದು ಅಂತ ಅನಿಸುತ್ತೆ ಮೈಸೂರು ಬಗ್ಗೆ? ಸುಮಾರು ಒಂದು 6 ವರ್ಷಗಳ ಕಾಲದಲ್ಲಿ ನಾವೇನು ಕಲ್ಪನೆ ಇಟ್ಕೊಂಡಿದ್ದೀವಿ ಇಡೀ ಜಿಲ್ಲೆ ಆ ಒಂದು ಲೆವೆಲ್ಗೆ ತರ್ಬೋದು ಅನ್ನೋಂಥದ್ದು ನನಗೆ ಅನಿಸಿದೆ. ಅಲ್ಲ, ಇವಾಗಲೇ ಮೈಸೂರು ಅಧ್ವಾನೆದ್ದೋಗಿದೆ. ಯಾಕಂದರೆ ನಿವೃತ್ತಿ ನಂತರ ಮೈಸೂರು ಬಹಳ ಬೆಸ್ಟು ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಮೈಸೂರಿನಲ್ಲಿ ಟ್ರಾಫಿಕ್ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲದರಿಂದ ಹೊರತಾಗಿ ಬೆಳೀತಾ ಇದೆ ಮೈಸೂರು ಅಂತ. ಇವಾಗಲೂ ಅಲ್ಲಿ ಈ ಟ್ರಾಫಿಕ್ ಸಮಸ್ಯೆ ಮೆಲ್ಲಕ್ಕೆ ಶುರುವಾಗ್ತಾ ಇದೆ. ಇನ್ನು ಏನು ಅಂದರೆ, ನಿವೃತ್ತಿ ಆದಂಥವ್ರಿಗೆ ಸ್ವರ್ಗ ಅನ್ನುವಂಥ ಮಾತು ದೂರನೇ ಆಗಿದೆ. ಜೊತೆಗೆ ಏನು ಅಂದರೆ, ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ತಾವು ಹೇಳಿದ್ರೆ ನಮ್ಮದೊಂದು ಹೆರಿಟೇಜ್ ಸಿಟಿ ಅದು ಅಂತ, ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಹೊರಟಿರ್ತಾವೆ? ಇಲ್ಲ, ಖಂಡಿತ ಇಲ್ಲ. ಇವತ್ತು ಹೆರಿಟೇಜನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗೇ ಎಷ್ಟೋ ವಿರೋಧಗಳು ಬಂದರೂ ಕೂಡ 201 ಕಟ್ಟಡಗಳನ್ನು ನಾವು ಇವತ್ತು ಹೆರಿಟೇಜ್ ಕಟ್ಟಡ ಅಂತ ಘೋಷಣೆ ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರದ ಹಣವನ್ನು, ಬೇರೆ ಹಣವನ್ನು ತೆಗೆದುಕೊಂಬಂದು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅಂತ ಇರ್ಬೋದು, ಮಾರುಕಟ್ಟೆ, ನಮ್ಮಲ್ಲಿರುವಂಥ ದೇವರಾಜ ಮಾರುಕಟ್ಟೆ ಇರ್ಬೋದು, ವಾಣಿವಿಲಾಸ ಮಾರುಕಟ್ಟೆ ಇರ್ಬೋದು, ಇಂಥದ್ದನ್ನೆಲ್ಲವನ್ನು ಈಗಾಗಲೇ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. 200 ಕಟ್ಟಡಗಳು ಏನಿದೆ ಅದರಲ್ಲಿ ಆಗಲೇ 4 ಕಟ್ಟಡ ಹೊಟ್ಟೋಯ್ತು. ಓಕೆ, ಇನ್ನು ಉಳಿದಂಥ ಕಟ್ಟಡಗಳನ್ನು ಯಾರೋ ಒಡಿಬಾರ್ದು ಅನ್ನುವಂಥದ್ದು ಮಾಡಿದ್ದೇವೆ. ಇದೆಲ್ಲವನ್ನು ಕಲ್ಪನೆ ಇಟ್ಕೊಂಡೇ ಮಾಡ್ತಾ ಇರೋದು. ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಪೆನ್ಷನರ್ ಅಲ್ಲಿ ಬಂದಿರಬೇಕನ್ನೋದಾದರೆ ಇದನ್ನು ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅಂತಲೇ ಲಾಂಡ್ ಆರ್ಡರ್ ದೃಷ್ಟಿಯಿಂದ ನಮ್ಮ ಮನೆ ಪೊಲೀಸ್ ಅಂತ ಒಂದು ಕಾನ್ಸೆಪ್ಟನ್ನು ಕೊಟ್ಟು ಈಗ ಮನೆಗಳಿಗೆಲ್ಲ ಪೊಲೀಸನ ಸ್ನೇಹವನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಇವತ್ತು ಗೊತ್ತಾಗಲ್ಲ ಅದಕ್ಕೆ, ಇನ್ನೊಂದು ವರ್ಷದ ನಂತರದಲ್ಲಿ ಕ್ರೈಮ್ ರೇಟ್ ಎಷ್ಟು ಕಡಿಮೆ ಆಯಿತು ಅಂತ ಹೇಳಿ ಸ್ಟ್ಯಾಟಿಸ್ಟಿಕ್ಸ್ ಮುಂದೆ ಇಡ್ತೀನಿ ನಾನು. ಓಕೆ, ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ವಿರಾಮದ ನಂತರ ಚರ್ಚೆಯನ್ನು ಮುಂದುವರಿಸೋಣ.